ಈಗಾಗಲೇ ಸಕಲ ಸರ್ಕಾರಿ ಗೌರವವನ್ನು ಚೆನ್ನಮ್ಮ ಅವರಿಗೆ ಸಲ್ಲಿಕೆ ಮಾಡಲಾಗಿದೆ. 89 ವರ್ಷದ ತುಂಬು ಜೀವನವನ್ನು ಕಳೆದಂತಹ ಚೆನ್ನಮ್ಮ ಅವರು ಪ್ರತಿಯೊಬ್ಬರಿಗೂ ಕೂಡ ಆದರ್ಶಪ್ರಾಯರು. ಈ ಸಂದರ್ಭದಲ್ಲಿ ಸಕಲ ಸರ್ಕಾರಿ ಗೌರವ ನಿಜವಾಗ್ಲೂ ಕೂಡ ಬೇಕು ಅನ್ನೋದಕ್ಕೆ ಅವರು ಸಲ್ಲಿಸಿದಂತಹ ದಾರಿ, ಅವರು ತಾವು ಜೊತೆಯಾಗಿದ್ದಂತಹ ಅದರಲ್ಲೂ ಕೂಡ 72 ವರ್ಷಗಳ ಈ ದಾಂಪತ್ಯ ಜೀವನ ಪ್ರತಿಯೊಬ್ಬರಿಗೂ ಮಾದರಿ. ಈಗಾಗಲೇ ತಾಯಿಯ ಅಂತಿಮ ವಿಧಿವಿಧಾನಗಳನ್ನು ಮಕ್ಕಳು ಮಾಡ್ತಾ ಇದ್ದಾರೆ. 4 ಜನ ಗಂಡು ಮಕ್ಕಳು ನೆರವೇರಿಸ್ತಾ ಇದ್ದಾರೆ. ಕುಮಾರಸ್ವಾಮಿಯವರು, ರೇವಣ್ಣ, ಬಾಲಕೃಷ್ಣಗೌಡರು ಹಾಗೆಯೇ ಡಾಕ್ಟರ್ ರಮೇಶ್ ಅವರು ಜೊತೆಯಲ್ಲೇ ಇದ್ದಾರೆ. ಇಲ್ಲಿ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಅಂತಿಮ ವಿಧಿವಿಧಾನಗಳನ್ನು ಡಾಕ್ಟರ್ ರಮೇಶ್ ಅವರು ಮಾಡ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಈಗ ಏನು ಪಾರ್ಥಿವ ಶರೀರವನ್ನು ಇದುವರೆಗೆ ಏನು ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು, ಅಲ್ಲಿಂದ ಈಗ ಈ ಒಂದು ಅಂತ್ಯ ಸಂಸ್ಕಾರ ನೆರವೇರಿಸುವಂತಹ ಜಾಗಕ್ಕೆ ತೆಗೆದುಕೊಂಡು ಹೋಗೋದಕ್ಕಾಗಿ ಈಗ ತಯಾರಿಯನ್ನು ಮಾಡ್ತಾ ಇರುವಂಥದ್ದು. ಮಕ್ಕಳು ಅಮ್ಮನ ಪಾರ್ಥಿವ ಶರೀರವನ್ನು ಎತ್ಕೊಳ್ತಾ ಇದ್ದಾರೆ. ಮೊಮ್ಮಕ್ಕಳು ಮತ್ತು ಮಕ್ಕಳು ನಿಖಿಲ್ ಕುಮಾರಸ್ವಾಮಿ, ಸೂರಜ್ ರೇವಣ್ಣ, HD ಕುಮಾರಸ್ವಾಮಿ, HD ರೇವಣ್ಣ ಹಾಗೂ ಬಾಲಕೃಷ್ಣಗೌಡರು ಜೊತೆಯಾಗಿ ತಾಯಿಯ ಪಾರ್ಥಿವ ಶರೀರವನ್ನು ಈಗ ಅಂತ್ಯ ಸಂಸ್ಕಾರ ನೆರವೇರಿಸುವಂತಹ ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವಂತಹ ಜಾಗಕ್ಕೆ ಈಗ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ತುಂಬು ಜೀವನವನ್ನು ನಡೆಸಿದಂಥವರು ಚೆನ್ನಮ್ಮ ಅವರನ್ನು ಈಗ ಹೂವಿನ ಪಲ್ಲಕ್ಕಿಯ ಮೂಲಕ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಅದಕ್ಕಾಗಿ ಪಲ್ಲಕ್ಕಿಯನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಮತ್ತು ಈಗಾಗಲೇ ಮಕ್ಕಳು ಮತ್ತು ಮೊಮ್ಮಕ್ಕಳ ಕೈಗಳಲ್ಲಿ ಮತ್ತು ಊರವರ ಬಂಧುಗಳ ಕೈಗಳಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಸಂಸ್ಕಾರ ನಡೆಸುವಂತಹ ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ. ತಾಯಿಗೆ ಮುತ್ತಿಟ್ಟು HD ರೇವಣ್ಣ ಅವರು ಭಾವುಕರಾದರು. ಹಾಗೆಯೇ ಮಕ್ಕಳೆಲ್ಲರೂ ಕೂಡ ಈ ಸಂದರ್ಭದಲ್ಲಿ, ಯಾಕಂದರೆ ತಾಯಿಯನ್ನು ಕಳ್ಕೊಳ್ಳುವಂಥದ್ದಂದರೆ ಅತ್ಯಂತ ಭಾರವಾದಂತಹ ಸಂದರ್ಭ ಇದು. ಹೀಗೆ ಚೆನ್ನಮ್ಮ ಅವರು ಮುತ್ತಿಗೆ ಹಿರೇಹಳ್ಳಿಯಲ್ಲಿ ಜನಿಸಿ ನಂತರ ಹರದನಹಳ್ಳಿಯ ದೇವೇಗೌಡರನ್ನು ವಿವಾಹವಾಗಿ ಸುದೀರ್ಘ 89 ವರ್ಷಗಳ ಕಾಲ ಬಾಳ್ವೆಯನ್ನು ನಡೆಸಿ ಈಗ ಮಣ್ಣಲ್ಲಿ ಮಣ್ಣಾಗುತ್ತಿದ್ದಾರೆ, ಬಯಲಲ್ಲಿ ಬಯಲಾಗ್ತಾ ಇದ್ದಾರೆ. ಒಕ್ಕಲಿಗ ಸಂಪ್ರದಾಯದ ವಿಧಿವಿಧಾನದ ಪ್ರಕಾರವಾಗಿ ಕಿರಿಯ ಮಗ ಅಂದರೆ ತಾಯಿಯ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವಂಥದ್ದು ಕಿರಿಯ ಮಗನ ಜವಾಬ್ದಾರಿ. ಹೀಗಾಗಿ ಕಿರಿಯ ಮಗ ತಾಯಿಯ ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತಾರೆ. ಆ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನು ನೆರವೇರಿಸುವಂಥದ್ದು ಕಿರಿಯ ಮಗ ಮಾಡಬೇಕಾಗಿರುವಂತಹ ಸಂಪ್ರದಾಯ. ಅದರ ಪ್ರಕಾರ ಕಿರಿಯ ಮಗ ಡಾಕ್ಟರ್ ರಮೇಶ್ ಅವರು ಈಗ ಆ ವಿಧಿವಿಧಾನವನ್ನು ನೆರವೇರಿಸ್ತಾ ಇದ್ದಾರೆ. ಈಗಾಗಲೇ ಪುರೋಹಿತರು
ಮಂತ್ರಘೋಷಗಳ ಮೂಲಕವಾಗಿ